ಶಿವಮೊಗ್ಗದಲ್ಲಿ ಅಪೂರ್ವ ಪೀಟಲ್ ಮೆಡಿಸಿನ್ ಸೆಂಟರ್ ಒಳಗೊಂಡಿದೆ. ಈ ಆಸ್ಪತ್ರೆ ಭ್ರೂಣ ವೈದ್ಯಕೀಯ ತಪಾಸಣೆ ಕುರಿತು ಚಿಕಿತ್ಸೆಯನ್ನ ನೀಡುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಪೂರ್ವ ಪೀಟಲ್ ಮೆಡಿಸಿನ್ ಸೆಂಟರ್ನ ಡಾಕ್ಟರ್ ಅಪೂರ್ವ ಮಾಹಿತಿಯನ್ನ ನೀಡಿದರು. ಸುರೇಶ್ ಅವರ ಗೈಡೆನ್ಸಲ್ಲಿ ಅವರು ಇಂಡಿಯಾದಲ್ಲಿ ಭಾರತದಲ್ಲಿ ಫಸ್ಟ್ ಅಲ್ಟ್ರಾಸೌಂಡ್ ಮಿಷನ್ ತಂದವರು. ಆಮೇಲೆ ಈ ಫೀಟಲ್ ಮೆಡಿಸಿನ್ ಅನ್ನೋ ಇಂಡಿಯಾದಲ್ಲಿ ಹುಟ್ಟಾಕಿರೋದೇ ಅವರು. ಈ ಫೀಟಲ್ ಮೆಡಿಸಿನ್ ಅಂತಂದರೆ ಅದು ಒಂದು ಗೈನಕಾಲಜಿಯಲ್ಲಿ ಒಂದು ಸಬ್ ಸ್ಪೆಷಾಲಿಟಿ. ಅದು ಬೇಸಿಕ್ಲಿ ನಾವು ಹೊಟ್ಟೆಯಲ್ಲಿ ಮಗು ಇರಬೇಕಾದ್ರೆ ಅದ್ರದ್ದು ಆರೋಗ್ಯ ಹೇಗಿದೆ, ಬೆಳವಣಿಗೆ ಹೇಗಿದೆ ಅಂತದೆಲ್ಲ ನಾವು ನೋಡೋದು. ಅದು ಅಕಸ್ಮಾತ್ ಏನಾದ್ರು ತೊಂದರೆ ಇದ್ದರೆ ಮುಂಚೆ ಎಲ್ಲ 5 ತಿಂಗಳ ಸ್ಕ್ಯಾನಲ್ಲಿ ಗೊತ್ತಾಗ್ತಾ ಇತ್ತು ಮಗುಗೆ ಏನಾದ್ರು ತೊಂದರೆ ಇದೆಯಾ. ಅದು ಏನು ಅಂತ ಜಾಸ್ತಿ ನೋಡ್ತಾ ಇರಲಿಲ್ಲ. ಅದು ಬೇಸಿಕ್ಲಿ ಅದು ಅಬಾರ್ಟ್ ಆಗ್ತಾ ಇತ್ತು. ಇವಾಗ ನಾವು 3 ತಿಂಗಳು ಸ್ಕ್ಯಾನಲ್ಲೇ ಏನಾದ್ರು ತೊಂದರೆ ಇದ್ದೆ ಅದೆಲ್ಲ ನಾವು ಕಂಡುಹಿಡ್ಕೊಳ್ಳೋದು ಸಾಧ್ಯತೆ ಇದೆ. ಈಗ ಅಕಸ್ಮಾತ್ ಏನಾದ್ರು ಸಣ್ಣ ತೊಂದರೆಗಳಿದ್ದರೆ ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಸಾಧ್ಯ ಇದೆ. ಈ ಎಕ್ಸಾಂಪಲ್ ಒಂದು ಸೀಳು ತುಟಿ ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ಮಗು ಹುಟ್ಟಿದ ಮೇಲೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಅದೊಂದೇ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದ್ರು ಜೆನೆಟಿಕ್ ಇಶ್ಯೂ ಇದೆಯಾ ಅದ್ರ ಜೊತೆ ಪ್ರಾಬ್ಲಮ್ಗೆ. ಸೊ ಆ ಜೆನೆಟಿಕ್ ಇಶ್ಯೂ ಅಂತ ನಾವು ನೋಡೋದು, ಮಗು ಸುತ್ತ ನೀರಿರುತ್ತೆ, ಅದನ್ನು ಟೆಸ್ಟ್ ಮಾಡಿ ನಾವು ಜೆನೆಟಿಕ್ ಇಶ್ಯೂ ಏನಾರು ಇದೆಯಾ ಅಂತ ನಾವು ನೋಡ್ತೀವಿ. ಸೊ ಆ ಜೆನೆಟಿಕ್ ಇಶ್ಯೂ ಇಲ್ದಿದ್ದ ಸಂದರ್ಭದಲ್ಲಿ ಅಂಥ ಪ್ರಾಬ್ಲಮ್ಗಳನ್ನು ನಾವು ಅದೇ ಸ್ಕ್ಯಾನಲ್ಲಿ ಫಾಲೋ ಮಾಡಿ ಇವಾಗ ಮಗು ಹುಟ್ಟಾದ್ಮೇಲೆ ನಾವು ಪೇರೆಂಟ್ಸು ಎಲ್ಲಿ ಹೋಗಬೇಕು, ಯಾರ ಹತ್ರ ಸರ್ಜರಿ ಮಾಡಿಸ್ಬೇಕು, ಮಗು ಹುಟ್ಟಾದ್ಮೇಲೆ ಏನಿರುತ್ತೆ, ಅವರು ಆ ಮಗುಗೆ ಕೇರ್ ಹೇಗೆ ತಗೋಬೇಕು ಅನ್ನೋ ಮಾರ್ಗದರ್ಶನ ಮಾಡೋದು ನಾವು. ಸೊ ನಾವು ಪ್ರೆಗ್ನೆನ್ಸಿಯಿಂದ ಮಗುಗೆ ಏನಾದ್ರು ತೊಂದರೆ ಇದ್ದರೆ ಟ್ರೀಟ್ಮೆಂಟ್ ಆಗಿ ಎಲ್ಲ ಮಗು ಗುಣ ಆಗೋವರೆಗೂ ನಾವು ಪೇರೆಂಟ್ಸಿಗೆ ಹೆಲ್ಪ್ ಮಾಡ್ತೀವಿ. ಅದೇ ಥರ ನಾವು ನಮ್ಮ ಈ 3 ವರ್ಷದಲ್ಲಿ ಪೋಸ್ಟಿಂಗ್ಸ್ ಎಲ್ಲರೂ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ಪೀಡಿಯಾಟ್ರಿಕ್ ಆರ್ಥೋಪೆಡಿಷಿಯನ್ಸ್, ಪೀಡಿಯಾಟ್ರಿಕ್ ಸರ್ಜನ್ಸ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿ ನಾವು ಸ್ಕ್ಯಾನಲ್ಲಿ ಏನಾದ್ರು ತೊಂದರೆ ಇದ್ದರೆ ಅದು ಮಗು ಹುಟ್ಟಿದ ಮೇಲೆ ಹೇಗಾಗುತ್ತೆ ಅಂತ ನಾವು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಕೆಲವೊಂದು ಥಿಂಗ್ಸಲ್ಲಿ ನಮಗೆ ಟ್ರೀಟ್ಮೆಂಟ್ ಸಾಧ್ಯವಿರಲ್ಲ. ಸೊ ಅದಕ್ಕೇನಾದ್ರು ತೊಂದರೆ ಇದ್ದರೆ, ಜೆನೆಟಿಕ್ ಕಾಸ್ ಇದ್ದರೆ ಅದಕ್ಕೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೋ ಇಲ್ವೋ, ಅದು ಹೇಗೆ ಬರುತ್ತೆ, ಅಥವಾ ತಾಯಿ ತಂದೆಯಿಂದ ಅದು ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ, ಅದನ್ನೆಲ್ಲ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಬರುತ್ತೋ ಇಲ್ವೋ ಅಂತ ನಾವು ಕಂಡುಹಿಡ್ಕೋಬಹುದಾಗಿದೆ ಈಗ. ಸೊ